ಸರ್ ಏನು ಅನ್ನಿಸ್ತು ಫಿಲಮ್ ನಿಮಗೆ? ಸರ್ ತುಂಬ ಚೆನ್ನಾಗಿದೆ. ಹಾಂ ಪ್ರೇಮಿಕ ನಮ್ಮ ಪ್ರೇಮ್ಸ್ ಅವರು ಹಾಂ ನಮ್ಮ ಪ್ರೇಮ್ಸ್ ಅವರು ಹಾಂ ಒಂದು ಒಳ್ಳೆ ಲಾಜಿಕ್ ಇಟ್ಕೊಂಡಿದ್ದಾರೆ. ಯಾವ ಥರ ಲಾಜಿಕ್ಕು? ಅಂದರೆ ಕ್ಲೈಮ್ಯಾಕ್ಸಲ್ಲಿ ಜನನ ಕನ್ಫ್ಯೂಸ್ ಮಾಡಿ ಒಂದು ಇಟ್ಕೋಬೇಕಂತ ಹೇಳ್ಬಿಟ್ಟು ಒಂದು ಸ್ಕ್ರೀನ್ ಪ್ಲೇಯಲ್ಲಿ ಗಿಮಿಕ್ ತೋರಿಸಿದ್ದಾರೆ. ಓಕೆ. ಅಂದರೆ ನನಗೆ ಈ ಸಿನಿಮಾ ನೋಡ್ತಾ ನನಗೆ ಅನಿಸಿದ್ದೇನೆಂದರೆ ಒಂದು ಜೋಗಿಲಿರುವಂಥ ಒಂದು ಶಿವಣ್ಣನ ಪಾತ್ರ ಏನಿದೆಯಲ್ಲ, ಆ ಇನ್ನೋಸೆನ್ಸ್ ಪಾತ್ರ, ಆ ಪಾತ್ರ ಧ್ರುವದಲ್ಲಿ ಕಾಣಿಸ್ತಾ ಇದೆ. ಮತ್ತು ಅಂದರೆ ಪ್ರೇಮ್ ಅವರು ಇನ್ನೂ ಚೇಂಜಸ್ ಬೇಕು, ನಮ್ಮ ಪ್ರೆಸೆಂಟ್ ಮಾಡ್ಯುಲೇಷನ್ಸ್ಗೆ ಏನು ಬೇಕು ಅದನ್ನು ಕೊಡಬೇಕಂತ ನನ್ನ ಆಸೆ ಪಡ್ತೀನಿ. ಇದು 1947 ಮಾಡೆಲ್, ಆವಾಗ ನಾನು ಹುಟ್ಟಿರಲಿಲ್ಲ ಬಿಡಿ. ಸೊ ಆ ಮಾಡ್ಯುಲೇಷನ್ಸ್ ಏನಿದೆ ಇವಾಗ ತೊಗೊಂಬಂದಿದ್ದಾರೆ. ಸೊ ಇದು ಒಂದು ರಿಯಲಿಸ್ಟಿಕ್ ಆಗಿರುವಂಥ ಒಂದು ರೋಡಿಸಲ್ಲಿರುವಂಥ ಒಬ್ಬ ದೇವರಾಜ್ ಕೊತ್ವಾಲು ಅಂಥವ್ರದ್ದು ಒಂದು ಲೈಫ್ ಸ್ಟೋರಿನ ಒಂದು ಕಾಮಿಕ್ಕಾಗಿ ಒಂದು ಗಿಮ್ಮಿಕ್ಕಾಗಿ ಮಾಡಿರೋಂಥ ಒಂದು ಕಥೆ ಅಂತ ನನಗೆ ಅನಿಸುತ್ತೆ. ಓಕೆ ಸರ್.